ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ಬೆಣ್ಣೆನಗರಿಯಲ್ಲಿ ಅಂದರೆ ಬೆಣ್ಣೆನಗರಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಬೆಣ್ಣೆನಗರಿ ಯಾವುದಪ್ಪ ಅಂದರೆ ದಾವಣಗೆರೆ ಅಂತ. ಸೊ ದಾವಣಗೆರೆ ಬೆಣ್ಣೆ ದೋಸೆ ತುಂಬಾ ಫೇಮಸ್ಸು. ನೀವು ಕೂಡ ದಾವಣಗೆರೆ ಯಾವಾಗಲೂ ಒಂದು ಸರಿ ಬಂದರೆ ಬೆಣ್ಣೆ ದೋಸೆನ ತಿಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವರ್ಷ ಹೊಸ ವರ್ಷಕ್ಕೆ ಎಲ್ಲಿಗೂ ಕೂಡ ಹೋಗಲಿಲ್ಲ. ಯಾಕಪ್ಪ ಅಂದರೆ ಮಕ್ಕಳಿಗೆಲ್ಲ ಸ್ಕೂಲ್ ಇತ್ತು, ರಜೆ ಇರಲಿಲ್ಲ. ಸೊ ಹಾಗಾಗಿ ಎಲ್ಲಿಗೂ ಹೋಗಲಿಲ್ಲ. ಹಾಗಾಗಿ ನಮ್ಮ ದಾವಣಗೆರೆಯಲ್ಲಿ ಸುಮಾರು 4 ದಿನದಿಂದನೂ ಫಲಪುಷ್ಪ ಪ್ರದರ್ಶನ ನಡೀತಾ ಇತ್ತು. ಅಂದರೆ ಡಿಸೆಂಬರ್ 28ರಿಂದ ಜನವರಿ 1ರವರೆಗೂ ಕೂಡ ನಡೀತಾ ಇತ್ತು. ಸೊ ಇಲ್ಲಿಗೆ ಹೋಗ್ಬರೋಣ ಅಂತೇಳಿ ಮಕ್ಕಳೆಲ್ಲ ಸ್ಕೂಲಿಂದ ಮುಗಿಸ್ಕೊಂಡು ಬಂದಮೇಲೆ ಸಂಜೆ ಇಲ್ಲಿಗೆ ಹೋಗಿದ್ವಿ. ಸೊ ಇದಂತೂ ಫಲಪುಷ್ಪ ಪ್ರದರ್ಶನ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಜನವರಿ 1ಗೆ ಮುಗಿಬೇಕಿತ್ತು, ಬಟ್ ವಿಸಿಟರ್ಸ್ ಜಾಸ್ತಿ ಆಗಿರೋದ್ರಿಂದ ಇದನ್ನು ಜನವರಿ 6 ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೀವಿನ್ನೂ ಬಂದಿಲ್ಲ ಅಂದರೆ ಒಂದು ಸರಿ ಬಂದು ವಿಸಿಟ್ ಕೊಡಿ. ನಾವಿಲ್ಲಿ ಎಂಟ್ರೆನ್ಸ್ ಟಿಕೆಟ್ನ ತೊಗೊಂಡು ಒಳಗಡೆ ಬಂದಿದ್ವಿ. ಸೊ ಮಕ್ಕಳಿಗೆಲ್ಲ ಟಿಕೆಟನ್ನು ತೊಗೊಳ್ಳೋಲ್ಲ, ದೊಡ್ಡವರಿಗೆ ಪರ್ ಹೆಡ್ 30 ರೂಪೀಸ್ ತೊಗೊಳ್ತಾರೆ ಅಷ್ಟೇ. ತೊಗೊಂಡು ಒಳಗಡೆ ಬರ್ತಾ ಇದ್ವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂದರೆ ಗ್ಲಾಸ್ ಹೌಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಈ ಗ್ಲಾಸ್ ಹೌಸ್ ಬಂದು ನಮ್ಮ ಏಷ್ಯಾ ಖಂಡದಲ್ಲೇ 2ನೇ ಅತಿ ದೊಡ್ಡ ಗ್ಲಾಸ್ ಹೌಸ್ ಅಂತ ಹೇಳ್ತಾರೆ. ಹಾಗೆಯೇ ಅಲ್ಲಿಂದ ಮುಂದೆ ಬಂದು ಎಂಟ್ರೆನ್ಸಲ್ಲೇ ಸಿರಿಧಾನ್ಯ ಹಬ್ಬ ಅಂತ ಹಾಕಿದ್ದಾರೆ. ಸೊ ಇದನ್ನು ಬಂದು ನೋಡಿ ಫ್ರೆಂಡ್ಸ್, ಸೆಂಟ್ರಲ್ಲಿ ಏನು ಕಾಣಿಸ್ತಾ ಇದೆ ಅಲ್ಲಿ ಒಂದು ರೈತನ ಚಿತ್ರ ಮತ್ತು ಹಸುಗಳ ಚಿತ್ರಗಳನ್ನ ಬಿಡಿಸಿದ್ದಾರೆ. ಸೊ ಇದನ್ನು ಜೋಳ, ರಾಗಿ ಮತ್ತು ಭತ್ತದಿಂದ ಮಾಡಿರೋಂಥದ್ದಾಗಿರುತ್ತೆ. ಹಾಗೆಯೇ ಗ್ಲಾಸ್ ಹೌಸ್ ಒಳಗಡೆ ಬಂದಾಗ ಸೊ ಒಳಗಡೆ ಎಲ್ಲ ರೈಟ್ ಸೈಡು ಲೆಫ್ಟ್ ಸೈಡ್ ಯಾವ ಕಡೆ ನೋಡಿದ್ರೆ ಫುಲ್ಲು ಹೂಗಳೇ ಕಾಣಿಸ್ತಾ ಇತ್ತು. ಹೂಗಳನ್ನ ನೋಡೋಕ್ಕೆ ತುಂಬಾ ಖುಷಿಯಾಗಿತ್ತು. ಸೊ ಇಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾವುದಪ್ಪ ಅಂದರೆ ಏನು ಸೇವಂತಿಗೆ ಹೂವಿಂದ ಮಾಡಿದ ಸಂಸತ್ ಭವನ ಇತ್ತು. ಇದು ನಮ್ಮ ದೆಹಲಿ ಹಳೆ ಸಂಸತ್ ಭವನ ಮಾದರಿ ಯಾವ ರೀತಿ ಇದೆ, ಸೊ ಅದೇ ರೀತಿಯಾಗಿಯೂ ಸೇವಂತಿಗೆ ಹೂವನ್ನ ಬಳಸಿಬಿಟ್ಟು ಮಾಡಿದರು. ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇದು ನೋಡಿಬಿಟ್ಟು ನನಗೆ ಸ್ಟಾರ್ಟಾಗಿ 4 ದಿನ ಆದರೂ ಬಂದು ನೋಡಲಿಲ್ವಲ್ಲ, ಇಷ್ಟೊತ್ತಿಗಾಗಲೇ ಬಂದು ನೋಡಬೇಕಿತ್ತಲ್ಲ ಅಂತ ತುಂಬಾ ಫೀಲ್ ಆಯಿತು. ಬಟ್ ಆದರೂ ಓಕೆ, ತುಂಬಾ ಚೆನ್ನಾಗಿತ್ತು. ಹೂವೆಲ್ಲ ಸ್ವಲ್ಪ ಬಾಡಿದೆ ಅಂತ ಅನ್ನಿಸ್ತಾ ಇತ್ತು. ಲಾಸ್ಟ್ ಟೈಮ್ ಕೂಡ ಫಲಪುಷ್ಪ ಪ್ರದರ್ಶನ ಅರೇಂಜ್ ಮಾಡಿದರು, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಈ ಸರಿ ಮಕ್ಳನ್ನ ಕರ್ಕೊಂಡು ಬಂದು ತೋರಿಸಿದ್ರಿಂದ ಮಕ್ಕಳಿಗಂತೂ ತುಂಬಾ ಖುಷಿ ಆಯಿತು. ಸೊ ಅವರೆಲ್ಲ ನನ್ನ ಫ್ರೆಂಡ್ಸ್ ಯಾರು ಬಂದಿರ್ತಾರೆ ಅಂತ ತುಂಬಾ ಚೆಕ್ ಮಾಡ್ತಾಯಿದ್ರು. ಯಾರೂ ಕೂಡ ಬಂದಿರಲಿಲ್ಲ. ಹಾಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಸೊ ಅಂಬೇಡ್ಕರ್ ಜೀವನ ಶೈಲಿ, ಅಂಬೇಡ್ಕರ್ ತಂದೆ ತಾಯಿಗಳು, ಸೊ ಅಂಬೇಡ್ಕರ್ ಯಾವೆಲ್ಲ ಸಾಧನೆಗಳನ್ನ ಮಾಡಿದ್ರು, ಅವ್ರು ಯಾವ್ಯಾವ ಕ್ಷೇತ್ರಗಳಿಗೆ ಕೊಡುಗೆಗಳನ್ನು ನೀಡಿದ್ರು ಎಲ್ಲದನ್ನು ಕೂಡ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದರು. ಸೊ ಇದಂತೂ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ರೈತರು ಬೆಳೆದಂಥ ಹಣ್ಣಿರ್ಬೋದು, ತರಕಾರಿ ಇರ್ಬೋದು, ಕೆಲವೊಂದು ಹೂವುಗಳಿರ್ಬೋದು ಎಲ್ಲದನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ರು. ಚಿಕ್ಕ ಹಣ್ಣಿಂದ ಹಿಡಿದು ದೊಡ್ಡ ಹಣ್ಣು ಎಲ್ಲದನ್ನು ಕೂಡ ಇಟ್ಟಿದ್ರು. ಇಲ್ಲಿ ನೋಡಿ ಫ್ರೆಂಡ್ಸ್, ಚನ್ನಗಿರಿ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಕೆಲವೊಂದು ಸುತ್ತಮುತ್ತ ಏನು ಹಳ್ಳಿಗಳು ಬರುತ್ತೆ, ಸೊ ಹಳ್ಳಿಗಳಲ್ಲಿ ಎಲ್ಲ ರೀತಿಯಿಂದ ಬೆಳೆದಂಥ ಸೊಪ್ಪು, ತರಕಾರಿಗಳು, ವಿಳ್ಯದೆಲೆ ಎಲ್ಲದನ್ನು ಕೂಡ ನೋಡಿ, ಕಾಳು ಮೆಣಸು, ಪಪ್ಪಾಯ ಹಣ್ಣು ಎಲ್ಲದನ್ನು ಕೂಡ ಇಟ್ಟಿದ್ರು. ಸೊ ನನ್ನ ಮಗ ಚಿಕ್ಕವನು ಒಳಗಡೆ ಹೋಗಬೇಡ ಅಂದರೆ ಒಳಗಡೆ ಹೋದ. ಕೊನೆ ಫೈನಲ್ ಸೆಕ್ಯೂರಿಟಿ ಗಾರ್ಡ್ ಹತ್ರ ಬೈಸ್ಕೊಂಡು ಹೊರಗಡೆ ಬಂದಿದ್ದಾಯ್ತು. ಅವ್ನು ಕೇಳ್ತಾ ಇದ್ಯಾವುದಿದು ಅಂತ ಕೇಳ್ತಾ ಇದ್ರು. ಸೊ ಮಕ್ಕಳೆಲ್ಲ ಮಶ್ರೂಮ್ ಎಲ್ಲ ಹೇಗೆ ಬೆಳೆದು ಅಂತ ಮಕ್ಕಳೆಲ್ಲ ಗೊತ್ತಿರಲಿಲ್ಲ. ಸೊ ಅದನ್ನು ಕವರ್ ಸಮೇತನ ಹಾಗೆಯೇ ಇಟ್ಟಿದ್ರು. ಸೊ ಅದನ್ನು ನೋಡಿ ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಯಿತು. ಹಾಗೆ ಇಲ್ಲಿ ನೋನಿ ಹಣ್ಣನ್ನು ಕೂಡ ಇಟ್ಟಿದ್ರು. ಕೆಲವೊಂದು ಫ್ರೂಟ್ಸ್ ಎಲ್ಲ ನಮಗೆ ನೋಡೇ ಇರಲಿಲ್ಲ ರಿಯಾಲಿಟಿಯಾಗಿ. ಸೊ ಆ ಥರದ್ದೆಲ್ಲ ನೋಡಿಬಿಟ್ಟು ಮಕ್ಕಳಿಗೆ ಖುಷಿ ಆಯಿತು. ಹಾಗೆ ಇಲ್ಲಿ ನೋಡಿ ಬ್ಯಾಕ್ ಸೈಡ್ ತಾಳೆ ಕಾಣ್ತಾ ಇದೆ. ಸೊ ಆ ತಾಳೆನೂ ಕೂಡ ಇಟ್ಟಿದ್ರು. ಅದರಲ್ಲಿ ಅವರು ಬೆಳೆದಂಥ ರೈತರ ಹೆಸರು ಇರ್ಬೋದು, ಆ ತರಕಾರಿ ಹೆಸರು ಮತ್ತು ಹಣ್ಣಿನ ಹೆಸರು, ಹೂವಿನ ಹೆಸರು ಯಾವುದು ಅಂತ ಎಲ್ಲದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ರು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ, ಅಲ್ಲಿ ಬೆಲ್ಲನೂ ಕೂಡ, ಆರ್ಗ್ಯಾನಿಕ್ ಬೆಲ್ಲನೂ ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದು. ಸೊ ಈ ಬೆಲ್ಲದಲ್ಲಿ ಮಾಡಿದಂಥ ಚಿತ್ರ ಅಂತೂ ತುಂಬಾ ಚೆನ್ನಾಗಿತ್ತು.
ಫೈನಲಿ ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದಾಯಿತು. ಸೊ ಮಕ್ಕಳೆಲ್ಲ ಏನಾದರೂ ಕೊಡ್ಸಮ್ಮ ಅಂತ ಕೇಳ್ತಾಯಿದ್ರು. ಸೊ ಅವ್ರು ತಿನ್ನೋದಕ್ಕೋಸ್ಕರ ಸ್ವೀಟ್ ಕಾರ್ನ್ ಕೊಡಿಸ್ಬಿಟ್ಟು ನಾನು ಚಿಕ್ಕವನಿಗೆ ಫೋಟೋ ತೆಗೆಸ್ಕೊಳ್ಳೋದಂದ್ರೆ ಸ್ವಲ್ಪ ಇಷ್ಟ ಆಗ್ತಿರಲಿಲ್ಲ. ಬಟ್ ಅಲ್ಲಿಗೆ ಗಿಡಗಳನ್ನೆಲ್ಲ ನೋಡಿ ಪಾರ್ಕ್ ನೋಡಿ ತುಂಬಾ ಇಷ್ಟ ಆಯಿತು ಅಂತ ಅನಿಸುತ್ತೆ ಅವನಿಗೆ. ಸೊ ಹಾಗಾಗಿ ನನ್ನದೆರಡು ಫೋಟೋ ತೆಗಿಯಮ್ಮ ಅಂತೇಳಿ ಅವನೇ ವಾಲಂಟ್ರಿಗೆ ಫೋಟೋ ಕೇಳಿ ತೆಗೆಸ್ಕೊಳ್ತಾ ಇದ್ದಾನೆ. ಸೊ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ಬಿಟ್ಟು ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಬಂದ್ವಿ. ಫೈನಲಿ ಗ್ಲಾಸ್ ಹೌಸ್ನ ಒಳಗಡೆ ನೋಡ್ಕೊಂಡ್ಬಿಟ್ಟು ಮಕ್ಕಳನ್ನೆಲ್ಲ ಹೊರಗಡೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮಕ್ಕಳು ಹಾಗೆ ಎಕ್ಸಿಬಿಷನ್ ಆಟ ಆಡಬೇಕು ಅಂತ ಇದ್ದು. ಸೊ ಅವರಿಗೂ ಕೂಡ ಎಕ್ಸಿಬಿಷನ್ ಆಟ ಆಡಿಸಿ ಅಲ್ಲಿ ಬರುವಾಗ ವಾಟರ್ ಡ್ಯಾನ್ಸ್ ಶೋ ಇತ್ತು. ಇದನ್ನು ಹೊಸದಾಗಿ ಮಾಡಿದ್ದು. ಸೊ ಅದನ್ನು ಕೂಡ ಒಂದು 15 ಮಿನಿಟ್ಸು ಡ್ಯಾನ್ಸ್ ಶೋನ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಸೊ ತುಂಬ ಅಂದರೆ ತುಂಬ ಅಮೇಝಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ನೀವಿನ್ನೂ ಬಂದು ನೋಡಿಲ್ಲ ಅಂದರೆ ಒಂದ್ಸರಿ ಬಂದು ನೋಡಿ. ಇನ್ನೂ 4-5 ಡೇಸ್ ಇರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಲೂ ಕೂಡ ತಿಳ್ಕೊತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.